ಅದಕ್ಕೆ ದೇವರ ವಾಕ್ಯ ಇಬ್ರಿಯ ಪತ್ರಿಕೆ ಏನು ಹೇಳ್ತದೆ? ಯೆಹೋವನ ವಾಕ್ಯವು ಸಜೀವವಾದದ್ದು, ಕಾರ್ಯ ಸಾಧಕವಾದದ್ದು, ಈ ಬಾಯಿ ಕತ್ತಿಗಿಂತಲೂ ಹದವಾದದ್ದು. ಹಲ್ಲೆಲೂಯಾ. ಕೀಲು ಮಜ್ಜಿಗೆಗಳನ್ನು, ಹೃದಯದ ಯೋಚನೆಗಳನ್ನ ತೂರುವಷ್ಟು ಹದವಾಗಿದೆಯಂತೆ ಈ ಬಾಯಿ ಕತ್ತಿ ವಾಕ್ಯ. ಅದಕ್ಕೆ ಅಪೊಸ್ತಲನಾದ ಪೌಲ ಎಫೆಸಕ್ಕೆ 6ನೇ ಅಧ್ಯಾಯಕ್ಕೆ ಬರಿಬೇಕಾದ್ರೆ 18ನೇ ವಚನ ಹೇಳ್ತಾನೆ, 17ನೇ ವಚನದಲ್ಲಿ ಪವಿತ್ರಾತ್ಮನು ಕೊಡುವ ಏನಂತೆ ವಾಕ್ಯ ಎಂಬ ಖಡ್ಗವನ್ನು ಇಡಿ. ಸೈತಾನು ಫಸ್ಟ್ ದಾಳಿ ಮಾಡೋದು ಶರೀರದ ಮೇಲಲ್ಲ, ಮಾನಸಿಕ ಯೋಚನೆ ಮೇಲೆ. ಅರ್ಥ ಆಯ್ತಾ? ನಿನ್ಗೆ ದೇವ್ರು ಏನು ಇಟ್ಟಿದ್ದಾನೆ ತಿಳ್ಕೊಳ್ಳದೆ ಹೋರಾಟ ಮಾಡೋದು ಎಲ್ಲಿ? ಯೋಚನೆ ಒಳಗೆ, ಮನಸ್ಸೊಳಗಡೆ. ಹುಡುಗ ನೋಡು ಎಷ್ಟು ಚೆನ್ನಾಗಿದ್ದಾನೆ, ಅವಳು ನೋಡು ಎಷ್ಟು ನಿನ್ನನ್ನೇ ಬಿಟ್ಟರೆ, ನೀನು ಬಿಟ್ಟರೆ ಇಲ್ಲ ಅಂತ ನೋಡು. ಇದೆಲ್ಲ ಯೋಚನೆ ತರೋದು ನಿನ್ನ ಮನಸ್ಸೊಳಗಡೆನೆ. ಅದಕ್ಕೆ ನೀನು ವಾಕ್ಯನ ನಂಬಬೇಕು. ಯಾವಾಗ ನೀನು ವಾಕ್ಯ ನಂಬ್ತೀಯೋ ಆ ಆಲೋಚನೆ ಮೇಲೆ, ಆ ಕೆಟ್ಟ ಆಲೋಚನೆ ಮೇಲೆ, ಮಾರ್ಗ ತಪ್ಪಿಸೋ ಆಲೋಚನೆ ಮೇಲೆ ನೀನು ಜಯ ಹೊಂದುತ್ತಿ. ಅದಕ್ಕೆ ಯೇಸು ಹೇಳ್ತಿದ್ದಾನೆ, ನೀವು ನನ್ನ ಮೇಲೆ ನಂಬಿಕೆ ಇಡಿ. ದೇವರು ಯೇಸು ಏನಾಗಿದ್ದಾನೆ? ಯೇಸು ಏನಾಗಿದ್ದಾನೆ? ವಾಕ್ಯವಾಗಿದೆ. ನೀನು ಕೇಳುವಂಥ ವಾಕ್ಯ, ನೀನು ಓದುವಂಥ ವಾಕ್ಯ, ನೀನು ನೋಡುವಂಥ ವಾಕ್ಯಗಳು, ನೀನು ಏನು ಅರ್ಥ ಮಾಡ್ಕೊಳ್ತಿದ್ಯೋ ದೇವರು ಮಾತನಾಡೋದು, ಅದರ ಮೇಲೆ ನೀನು ವಿಶ್ವಾಸ ಇಡಬೇಕು. ಅದರ ಮೇಲೆ ನೀನು ವಿಶ್ವಾಸ ಇಡಬೇಕು. ಆ ವಾಕ್ಯ ಹೇಳಿ ಪ್ರಾರ್ಥಿಸಬೇಕು. ಇವತ್ತು ಅನೇಕರು ವಾಕ್ಯ ಮೇಲೆ ನಂಬಿಕೆ ಇಟ್ಟು ಪ್ರಾರ್ಥನೆ ಮಾಡೋರಿಲ್ಲ, ವಾಕ್ಯ ಬಿಟ್ಟು ಪ್ರಾರ್ಥನೆ ಮಾಡ್ತಾರೆ. ನಾನು ಒಂದು ಪುಸ್ತಕ ಓದ್ತಿದ್ದೆ, ಆ ಪುಸ್ತಕದಲ್ಲಿ ಹೀಗೆ ಬರೆಯಲ್ಪಟ್ಟಿತ್ತು, ಯಾರಾದರೂ ಯುದ್ಧಕ್ಕೆ ಹೋಗ್ಬೇಕಾದ್ರೆ ಬಂದೂಕ ತೆಗೆದುಕೊಂಡು ಹೋಗ್ತಾರಲ್ವ ಸಿಪಾಯಿಗಳು, ಸೈನಿಕರುಗಳು, ಬರೀ ಬಂದೂಕ ತೆಗೆದುಕೊಂಡು ಹೋಗಿದ್ದೇನೆ ತೋರಿಸ್ಬಿಟ್ಟೆ, ಬಂದೂಕ ಆಯ್ತು ಸುಟ್ಟಾಕ್ಬಿಡ್ತೀನಿ ಅಂತಂದರೆ ಸತ್ರು ಎದುರ್ತಾನ? ನೋಡೋದು ಸುಡು ಅಂತ ಬರ್ತಾನೆ. ಅವನು ಬಂಡ ಧೈರ್ಯ ತೋರಿಸ್ತಾನೆ, ಅವನು ಅಲ್ವಾ, ಸುಡಲ್ಲ ಅಂತೇಳಿ ಬಂಡ ಧೈರ್ಯ ತೋರಿಸ್ತಾನೆ. ಇವನು ಎದುರ್ಕೊಂಡು ಹಿಂದೆ ಹೋಗ್ತಾನೆ. ಆಗ ಅವ್ನಿಗೆ ಗೊತ್ತಾಯ್ತದೆ ಇವನು ಒಳಗಡೆ ಬುಲೆಟ್ ಇಲ್ಲ ಅಂತ. ನೀನು ಸೈತಾನ ಯೇಸು ನಾಮದಲ್ಲಿ ಹೋಗು ಅಂದರೆ ಏನು ಬುಲೆಟ್ ಇಲ್ಲ, ಸುಮ್ಮನೆ ಮಾಡ್ತಾನೆ ಇವನು ಅಂತಂದು ಸೈತಾನ. ಅದಕ್ಕೆ ವಾಕ್ಯ ಇದ್ದರೆ, ನೀನು ವಾಕ್ಯದ ಮೇಲೆ ವಿಶ್ವಾಸ ಇಟ್ಟು ವಾಕ್ಯ ಎಂಬ ಖಡ್ಗವನ್ನು ಹಿಡ್ಕೊಂಡು ಹೋರಾಡೋದಾದರೆ, ಅಪ್ಪ ಅವನು ಬುಲೆಟ್ ಐತೆ, ಅವನು ಬರೀ ಖಾಲಿ ಬಂದೂಕ ಇಲ್ಲ. ಇಷ್ಟು ದಿನ ಬರೀ ಖಾಲಿ ಬಂದೂಕದಲ್ಲಿ ಅವಳು ಓಡಿಸ್ತಿದ್ರು, ಈಗ ಬುಲೆಟ್ ಐತೆ, ವಾಕ್ಯದ ಮೇಲೆ ನಂಬಿಕೆ ಇಟ್ಟವ್ರೆ. ಯೋಹಾನ 14:2 ಹೇಳಿದ್ದೀನಿ, ನನ್ನನ್ನು ನಂಬುವಂತ ಯೇಸು ಹೇಳ್ಬಿಟ್ಟಿದ್ದಾನೆ. ಯೇಸು ಅಂದರೆ ವಾಕ್ಯ, ವಾಕ್ಯ ಅಂದರೆ ಯೇಸುವನ್ನು ಹಿಡ್ಕೊ ಬಂದಿದ್ದಾರಪ್ಪ. ವಾಕ್ಯ ಇಟ್ಕೊಂಡು ಪ್ರಾರ್ಥನೆ ಮಾಡ್ತಿದ್ದಾರೆ, ಮೊಣಕಾಲು ಊರಿ ವಾಕ್ಯ ಹೇಳಿ ಪ್ರಾರ್ಥಿಸ್ತಿದ್ದಾರೆ. ಈಗ ಕಣ್ಣೀರು ಸುರಿಸಿ ವಾಕ್ಯ ಹೇಳಿ ಪ್ರಾರ್ಥನೆ ಮಾಡ್ತಿದ್ದಾರೆ. ಉಪವಾಸ ತೆಗೆದು ವಾಕ್ಯದ ಮೇಲೆ ನಂಬಿಕೆ ಇಟ್ಟು ಪ್ರಾರ್ಥನೆ ಮಾಡ್ತಿದ್ದಾರೆ. ವಾಕ್ಯನ ಉಪಯೋಗಿ ಪ್ರಾರ್ಥನೆ ಮಾಡ್ತಿದ್ದಾರಪ್ಪ. ಸೈತಾನ ನಿನಗೆ ವಿರೋಧವಾಗಿ ನಿಂತ್ಕೊಳ್ಳೋಕ್ಕಾಗಲ್ಲ. ಅವನ ಕೋಟೆಗಳೆಲ್ಲ ಮುರಿದು ಬೀಳ್ತಾ ಇರ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಅರ್ಥ ಆಯ್ತಾ? ಅದಕ್ಕೆ ದೇವರ ಮಕ್ಕಳು ಯೇಸು ಸ್ವಾಮಿ ಹೇಳ್ತಿದ್ದಾನೆ, ಏನು ಮಾಡು? 3ನೇದಾಗಿ ನನ್ನ ಮೇಲೆ ನಿನಗೆ ವಿಶ್ವಾಸ ಇರಲಿ. ಯಾಕೆ ಯೇಸು ಸ್ವಾಮಿ ಮೇಲೆ ವಿಶ್ವಾಸ ಇಡಬೇಕು? ಯೇಸು ಯಾಕೆ ನನ್ನ ನಂಬಿ ಅಂತ ಹೇಳ್ತಿದ್ದಾನೆ? ಆತನು ದೈವತ್ವವನ್ನು ತೋರಿಸ್ತಿದ್ದಾನೆ. ದೇವರಿಗೆ ನಾನು ಸರಿ ಸಮಾನನಾಗಿದ್ದೀನಿ ಅಂತ ಹೇಳ್ತಿದ್ದಾನೆ. ಹಲ್ಲೆಲೂಯಾ. 3ನೇದಾಗಿ ನೀನು ಏನೇ ಕೇಳಿದ್ರು ನನ್ನ ಹೆಸರಲ್ಲೇ ತಂದೆ ಕೊಡೋದು. ನನ್ನ ಹೆಸರಲ್ಲಿ ನೀನು ಬೇಡ್ಕೊಂಡ್ರೆ ತಂದೆ ಅದನ್ನು ಕೊಡ್ತಾನೆ. ನನ್ನ ಮೇಲೆ ನಿನಗೆ ವಿಶ್ವಾಸ ಇರಲಿ. 4ನೇದಾಗಿ ಯೇಸು ಅಂದರೆ ವಾಕ್ಯ, ವಾಕ್ಯ ಅಂದರೆ ಯೇಸು ಆಗಿದ್ದಾನೆ. ಹಲ್ಲೆಲೂಯಾ. ಎಷ್ಟೋ ಜನ ವಾಕ್ಯನ ಮರ್ತು ಬಿಡ್ತಾರೆ. 1 ಗಂಟೆಗಿಂತ ಹೆಚ್ಚು ನಿಂತ್ಕೊಂಡು ಪ್ರಸಂಗ ಮಾಡಿರ್ತೀವಿ, ದೇವ್ರು ಕೊಟ್ಟ ಆಲೋಚನೆ ಎಲ್ಲ ನಿಮಗೆ ತಿಳಿಸಿರ್ತೀವಿ, ಇಲ್ಲೇ ಒದರುಟ್ಟು ಹೋಗ್ಬಿಡ್ತಾರೆ ಎಲ್ಲ. ಈ ಒಟ್ಟಲ್ಲಿ ರೈಸ್ ಮಿಲ್ಲಲ್ಲಿ ಕೆಲಸ ಮಾಡೋರು, ಈ ಧೂಳಲ್ಲಿ ಕೆಲಸ ಮಾಡೋರೆಲ್ಲ ನೋಡಿದ್ದೀರಾ? ಒಳಗಡೆ ಎಲ್ಲ ಕೆಲಸ ಮಾಡ್ಕೊಬಂದು ಆಮೇಲೆ ಎಲ್ಲ ಕೊಡ್ಕೊಂಡು ಹೋಯ್ತಾರಲ್ಲ, ಹಂಗೆ ವಾಕ್ಯ ಎಲ್ಲ ಕೇಳಿದ್ಮೇಲೆ ಇಲ್ಲೇ ಉದುರ್ಸ್ಬಿಟ್ಟು ಹೊಂಟೋಗ್ಬಿಡ್ತಾರೆ ಎಲ್ಲ. ಈ ಹೆಣ್ಮಕ್ಳಿಗಂತೂ ಕೇಳಿದ್ದಾಗಲೇ ಮರ್ತೋಗ್ಬಿಟ್ಟಿರ್ತದೆ. ಏನಾದ್ರು ಜೋಕ್ ಹೇಳಿದ್ರೆ ಭಾಳ ನೆನಪಲ್ಲಿ ಇಟ್ಕೊಂಡಿರ್ತಾರೆ. ಈ ಜೋಕ್ ಹೇಳಿದ್ರು ಪಾಸ್ಟ್ ಅಂತ. ಹಲ್ಲೆಲೂಯಾ. ಕೆಲವರಿಗೆ ನಾವು ಏನಾದರೂ ಸಣ್ಣದು ಕೂಡ ತಪ್ಪುಗಳನ್ನ ಕಂಡಿರ್ತಾ ಇರ್ತಾರೆ. ಪಾಸ್ಟ್ ಹಿಂಗೆ ಅಂದ್ಬಿಟ್ರು ಅಂತ. ಇಷ್ಟು ಗಂಟೆಗಟ್ಟಲೆ ಹೇಳಿದಂಥ ವಾಕ್ಯಗಳು ಮಾತ್ರ ನೆನಪಲ್ಲಿ ಇಟ್ಕೊಳ್ಳಲ್ಲ. ನೋಡಿ ಎಂಥ ಸೈತಾನಿದ್ದಾನೆ ಮನಸ್ಸೊಳಗಡೆ. ಪಾಸ್ಟ್ ಹಿಂಗೆ ಅಂದ್ಬಿಟ್ರು, ಪಾಸ್ಟ್ ಮಾಡ್ತಾರೆ, ಪಾಸ್ಟ್ ಹಂಗೆ ಅಂದ್ಬಿಟ್ರು. ಅವೆಲ್ಲ ಬಿಡು, ಪಾಸ್ಟ್ರದ್ದು ವಿಶ್ವಾಸದ ಬಿಡು. ದೇವ್ರ ವಾಕ್ಯ ಈ ವಾರ ಏನು ನಿನ್ನ ಜೊತೆ ಮಾತಾಡೈತೆ ಅದು ಇಟ್ಕ, ಅದು ನಿನಗೆ ಬಿಡುಗಡೆ ಕೊಡೋದು, ಅದು ನಿನಗೆ ಜಯ ಕೊಡೋದು, ಅದು ನಿನ್ನ ಮೇಲೆ ಹೋರಾಡ್ತಿರುವಂಥ ಆಶೀರ್ವಾದ ತಡೆಗಟ್ತಿರೋ, ಆರೋಗ್ಯ ತಡೆಗಟ್ತಿರುವಂಥ ನಿನ್ನ ಕುಟುಂಬ ಏಳ್ಬಿಕೆಯನ್ನು ತಡೆಗಟ್ತಿರೋದು, ನಿನ್ನ ದಾರಿ ತಪ್ಪಿಸ್ತಾ ಇರೋದನ್ನ ಸರಿಪಡಿಸೋದು ದೇವರ ವಾಕ್ಯ. ಅದು ಇಟ್ಕ ವಾಕ್ಯನ. ಬೇರೆದೆಲ್ಲ ಯಾಕೆ ಇಟ್ಕೊ ಹೋಯ್ತಿ ಚರ್ಚಿಂದ? ಈಗ ಯಾರನ್ನು ನಂಬಬೇಕು? ಯೇಸು ಸ್ವಾಮಿ ನಂಬಬೇಕು. ನಿನ್ನ ಹೃದಯವು ಕಳವಳಗೊಳ್ಳುವಾಗ ನಿನ್ನ ಸಂತೈಸೋದು, ನಿನ್ನ ಬಲಪಡಿಸೋದು, ನೀನು ಬಿದ್ದಾಗ ಆಧರಿಸೋದು, ನೀನು ಎಚ್ಚರಿಸೋದು, ನೀನು ದಾರಿ ತಪ್ಪುವಾಗ ತಿದ್ದೋದು ಎಲ್ಲವೂ ದೇವರ ವಾಕ್ಯನೇ. ಅದಕ್ಕೆ ಯೇಸು ಹೇಳ್ತಿದ್ದಾನೆ, ನೀನು ನನ್ನನ್ನು ನಂಬು,
ವಾಕ್ಯನ ನಂಬು.